ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಬಾಂಗ್ಲಾದ ವಿದ್ಯಾರ್ಥಿ ನಾಯಕ ಭಾರತ ವಿರೋಧಿ ಶರೀಫ್ ಒಸ್ಮಾನ್ ಹತ್ಯೆ ಬಾಂಗ್ಲಾದಲ್ಲಿ ಭೀಕರ ಹಿಂಸಾಚಾರಕ್ಕೆ ಕಾರಣವಾಗಿದೆ. ಇದರ ನಡುವೆ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದೌರ್ಜನ್ಯ ಶುರುವಾಗಿದ್ದು, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ ಐಸ್ ಆನ್ ಬಾಂಗ್ಲಾದೇಶ್ ಹಿಂದೂಸ್ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಅಭಿಯಾನ ಶುರುವಾಗಿದೆ. ಢಾಕಾ ಸೇರಿದ ಹಾಗೆ ಬಾಂಗ್ಲಾದ ಬೀದಿ ಬೀದಿಗಳಲ್ಲಿ ಮೂಲಭೂತವಾದಿಗಳು ಅಲ್ಪಸಂಖ್ಯಾತರನ್ನ ಗುರಿಯಾಗಿಸಿ ದೊಡ್ಡ ದಾಳಿ ಮಾಡ್ತಿದ್ದಾರೆ. ಶುಕ್ರವಾರವಷ್ಟೇ ಇಸ್ಲಾಂಗೆ ಅಪಮಾನ ಮಾಡಿದ್ದಾರೆ ಅಂತ ಆರೋಪಿಸಿ ಹಿಂದೂ ಸಮುದಾಯದ ದೀಪು ಚಂದ್ರದಾಸ್ ಅನ್ನೋರನ್ನ ಕ್ರೂರವಾಗಿ ಮುಗಿಸ್ಬಿಟ್ಟಿದ್ರು, ಬೆಂಕಿ ಹಾಕಿಬಿಟ್ಟಿದ್ರು. ಅದರ ಬೆನ್ನಲ್ಲೇ ಈ ಕ್ಯಾಂಪೇನ್ ಶುರುವಾಗಿದೆ. ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರ ಮೇಲಿನ ದಾಳಿಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಕೂಡ ಈ ಹಿಂದೆ ಅವರು ಆರಂಭದಲ್ಲಿ ಗಾಜಾ ಬಗ್ಗೆ ಪೋಸ್ಟ್ ಹಾಕಿದ್ರು, ಬಾಂಗ್ಲಾ ಬಗ್ಗೆ ಕಾಣಲ್ವಾ ಅಂತ ಕೇಳಿದಾಗ ಆಮೇಲೆ ಬಾಂಗ್ಲಾ ಬಗ್ಗೆ ಕೂಡ ಪೋಸ್ಟ್ ಹಾಕಿದ್ರಲ್ಲ. ಈ ಸಲ ಬಾಂಗ್ಲಾ ಬಗ್ಗೆ ಅವರೇ ಮುಂದೆ ಬಂದು ಪೋಸ್ಟ್ ಹಾಕಿದ್ದಾರೆ. ಹಿಂದೂ ಸಮುದಾಯದ ದೀಪು ಚಂದ್ರದಾಸ್ರ ಹತ್ಯೆ ಮಾಡಿರೋದು ಆತಂಕಕಾರಿ ವಿಚಾರ. ಯಾವುದೇ ನಾಗರಿಕ ಸಮಾಜದಲ್ಲಿ ಜಾತಿ, ಧರ್ಮ, ಐಡೆಂಟಿಟಿ ಆಧಾರದ ಮೇಲೆ ಹತ್ಯೆ ಮಾಡೋದು ಅಪರಾಧ ಅಂತೇಳಿ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕೂಡಲೇ ಭಾರತ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಈ ವಿಚಾರದ ಬಗ್ಗೆ ಬಾಂಗ್ಲಾ ಸರ್ಕಾರದ ಮುಂದೆ ಧ್ವನಿ ಎತ್ತಬೇಕು. ಅಲ್ಲಿನ ಅಲ್ಪಸಂಖ್ಯಾತರಿಗೆ ಬಾಂಗ್ಲಾದಲ್ಲಿ ರಕ್ಷಣೆ ಒದಗಿಸುವ ಬಗ್ಗೆ ಮಾತನಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಅತ್ತ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಕೂಡ ನಾವು ಸುಮ್ಮನಿರೋಕೆ ಸಾಧ್ಯ ಇಲ್ಲ ಅಂತ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಬಾಂಗ್ಲಾ ಸ್ವಾತಂತ್ರ್ಯಕ್ಕಾಗಿ ಭಾರತದ ಸೈನಿಕರು ರಕ್ತ ಕೊಟ್ಟಿದ್ದಾರೆ. ಆದ್ರೀಗ ಅದೇ ಬಾಂಗ್ಲಾದಲ್ಲಿ ಅಮಾಯಕ ಅಲ್ಪಸಂಖ್ಯಾತರ ಹತ್ಯೆಗಳಾಗ್ತಿದೆ. ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ದಬ್ಬಾಳಿಕೆಯಿಂದ 1951ರಲ್ಲಿ 22% ಇದ್ದ ಜನಸಂಖ್ಯೆ ಈಗ 8%ಗೆ ಇಳಿಸಿಬಿಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಸ್ಥೆಗಳು ಇದನ್ನ ಕಂಡುಬಿಟ್ಟು ಸ್ವಲ್ಪ ನೋಡ್ಬೇಕಲ್ವಾ ಅಂತ ಪವನ್ ಕಲ್ಯಾಣ್ ಆಗ್ರಹ ಮಾಡಿದ್ದಾರೆ. ಮತ್ತೊಂದು ಕಡೆ ಬಾಂಗ್ಲಾದ ಈ ಬೆಂಕಿ ಭಾರತಕ್ಕೂ ಹರಡಬಾರದು ಅಂತ ಗಡಿಯಲ್ಲಿರೋ ಪಶ್ಚಿಮ ಬಂಗಾಳ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಕೋಲ್ಕತ್ತಾದಲ್ಲಿರೋ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಅಲರ್ಟ್ ಘೋಷಿಸಲಾಗಿದೆ. ನಗರದಲ್ಲಿ ಯಾವುದೇ ದೊಡ್ಡ ಪ್ರತಿಭಟನೆ ಅಥವಾ ದಂಗೆ ಆಗಬಾರದು. ಅದರಲ್ಲೂ ಕ್ರಿಸ್ಮಸ್ ಮತ್ತು ಹೊಸ ವರ್ಷಾಚರಣೆ ಇದೆ. ಹೀಗಾಗಿ ಬಾಂಗ್ಲಾದಲ್ಲಿನ ಅಶಾಂತಿ ಇಲ್ಲಿಗೆ ಹರಡೋಕೆ ಅವಕಾಶ ಕೊಡಬಾರದು ಅಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಟ್ಟೆಚ್ಚರ ಸಾರಲಾಗಿದೆ. ನಗರದ ಎಲ್ಲಾ ಕಡೆ ಪೊಲೀಸರು ಗಸ್ತು ತಿರುಗ್ತಾ ಇದ್ದಾರೆ. ಇತ್ತ ಬಾಂಗ್ಲಾ ಜೊತೆ ಗಡಿ ಹಂಚಿಕೊಂಡಿರೋ ತ್ರಿಪುರಾದಲ್ಲೂ ಕೂಡ ಭಾರಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ತ್ರಿಪುರಾ ಗವರ್ನರ್ ಇಂದ್ರಸೇನಾ ರೆಡ್ಡಿನಲ್ಲೂ ಬಾಕ್ಸಾ ನಗರ ಸೇರಿದ ಹಾಗೆ ಗಡಿ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಭದ್ರತೆಯ ಪರಿಶೀಲನೆ ಮಾಡಿದ್ದಾರೆ. ನಮ್ಮ ಸೇನೆಯ ಈಸ್ಟರ್ನ್ ಕಮಾಂಡ್ ಚೀಫ್ ಲೆಫ್ಟಿನೆಂಟ್ ಜನರಲ್ RC ತಿವಾರಿ ಕೂಡ ಸೌತ್ ತ್ರಿಪುರಾ ಬಾರ್ಡರ್ ಏರಿಯಾಸ್ಗೆ ಭೇಟಿ ಕೊಟ್ಟಿದ್ದಾರೆ. ಬಾಂಗ್ಲಾದಲ್ಲಿನ ದಂಗೆಯಿಂದಾಗಿ ಹಲವರು ಭಾರತಕ್ಕೆ ನುಗ್ಗಬಹುದು ಅನ್ನೋ ಕಾರಣದಿಂದ ಗಡಿಯಲ್ಲಿ ಹೈ ಸೆಕ್ಯೂರಿಟಿ ಕೊಡಲಾಗ್ತಾ ಇದೆ. ಇನ್ನು ಒಸ್ಮಾನ್ ಹದಿ ಸಾವಿನ ಬಗ್ಗೆ ಪಾರದರ್ಶಕ ತನಿಖೆ ಆಗಬೇಕು ಅಂತ ವಿಶ್ವಸಂಸ್ಥೆ ಕೂಡ ಆಗ್ರಹ ಮಾಡಿದೆ. ಇನ್ನೊಂದ್ ಕಡೆ ಬಾಂಗ್ಲಾದಲ್ಲಿರೋ ತನ್ನ ಪ್ರಜೆಗಳು ಸೇಫ್ ಆಗಿರಿ, ಮನೆಯಿಂದ ಹೊರಗಡೆ ಬರಬೇಡಿ ಅಂತ ಢಾಕಾದಲ್ಲಿರೋ ಅಮೆರಿಕ ರಾಯಭಾರ ಕಚೇರಿ ಅಡ್ವೈಸರಿ ರಿಲೀಸ್ ಮಾಡಿದೆ. ಏನೋ ಢಾಕಾದಲ್ಲಿರೋ ತಮ್ಮ ಮೀಡಿಯಾ ಕಚೇರಿ ಮೇಲೆ ದಾಳಿಯಾಗಿದ್ದಕ್ಕೆ ಡೈಲಿ ಸ್ಟಾರ್ ಆಕ್ರೋಶ ಹೊರಹಾಕಿದೆ. ದಾಳಿ ನಡೆದ ದಿನವನ್ನ ಪತ್ರಿಕೋದ್ಯಮದ ಕರಾಳ ದಿನ ಅಂತ ಕರೆದು ಆಕ್ರೋಶ ಹೊರಹಾಕಿದೆ. ಇನ್ನೊಂದ್ ಕಡೆ ಈ ಬಾಂಗ್ಲಾವನ್ನ ಭಾರತದ ವಿರುದ್ಧ ಎತ್ತಿಕಟ್ಟೋಕೆ ಪಾಕಿಸ್ತಾನ ಕುತಂತ್ರ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಂಟೆಲಿಜೆನ್ಸ್ ಮಾಹಿತಿ ಕೂಡ ಬಂದಿದೆ. ಶೇಖ್ ಹಸೀನಾರನ್ನ ಅಧಿಕಾರದಿಂದ ಪದಚ್ಯುತಗೊಳಿಸಿದ ನಂತರ ಬಾಂಗ್ಲಾದಲ್ಲಿ ಪಾಕ್ ತನ್ನ ಪ್ರಭಾವ ಬೀರೋಕೆ ಪ್ರಯತ್ನ ಪಡ್ತಾ ಇದೆ. ಅದರ ಭಾಗವಾಗಿ ಬಾಂಗ್ಲಾದಲ್ಲಿ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಮೂಲಭೂತವಾದಿಗಳ ಜಮಾತೆ ಇಸ್ಲಾಂ ಪಕ್ಷಕ್ಕೆ ಸಪೋರ್ಟ್ ಮಾಡೋದು, ಅದನ್ನ ಗೆಲ್ಲಿಸಿದ ನಂತರ ಭಾರತ ವಿರುದ್ಧ ದಂಗೆಕೋರ ಗುಂಪುಗಳಿಗೆ ಬಾಂಗ್ಲಾದಲ್ಲಿ ನೆಲೆಯೂರೋಕೆ ಅಡಗುದಾಣಗಳನ್ನ ಮಾಡಿಕೊಡೋದು, ಅಸ್ಸಾಮನ್ನ ಭಾರತದಿಂದ ಕತ್ತರಿಸೋಕೆ ಪಣ ತೊಟ್ಟಿರೋ ಉಲ್ಫಾ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸೋಮ್ ಅದರ ಮುಖ್ಯಸ್ಥ ಪರೇಶ್ ಬರುವಾಗೆ ಢಾಕಾದಲ್ಲಿ ನೆಲೆ ಕೊಡೋದು, ಇದಕ್ಕೆಲ್ಲ ಪ್ಲಾನ್ ಆಗಿದೆ ಅಂತ ಇಂಟೆಲಿಜೆನ್ಸ್ ಅಧಿಕಾರಿಗಳು ಮಾಹಿತಿ ಶೇರ್ ಮಾಡಿದ್ದಾರೆ. ಸ್ನೇಹಿತರೆ, 2004ರಲ್ಲಿ ಬಾಂಗ್ಲಾದಲ್ಲಿ ಜಮಾತೆ ಇಸ್ಲಾಂ ಮತ್ತು BNP ಸರ್ಕಾರ ಇದ್ದಾಗ ಉಗ್ರರು ದೊಡ್ಡ ಪ್ಲಾನ್ ಮಾಡಿದ್ರು. ಬಾಂಗ್ಲಾಗೆ ಚಿತ್ತಗಾಂಗ್ ಮೂಲಕ 10 ಲಾರಿಗಳಲ್ಲಿ ಅಕ್ರಮ ಆಯುಧ ಪೂರೈಕೆ ಮಾಡೋಕೆ ಬಂಡುಕೋರ ಗುಂಪುಗಳು ಪ್ಲಾನ್ ಮಾಡಿದ್ವು. ಆದ್ರೆ ಈ ಮಾಹಿತಿ ಲೀಕ್ ಆಗ್ತಿದ್ದ ಹಾಗೆ ಇದು ಫೇಲ್ ಆಗಿತ್ತು. ಅದರಲ್ಲಿ ಪರೇಶ್ ಬರುವ ಕೂಡ ಇದ್ದ ಅನ್ನೋ ಆರೋಪ ಇದೆ ಪ್ಲಾನ್ನಲ್ಲಿ. ಹೀಗಾಗಿ ಈಗ ಮತ್ತೆ ಜಮಾತೆ ಇಸ್ಲಾಂ ಗೆದ್ರೆ ತನ್ನ ಬೇಳೆ ಬೇಯಿಸಿಕೊಂಡು ಭಾರತದ ವಿರುದ್ಧ ಗುಂಪುಗಳನ್ನ ಎತ್ತಿಕಟ್ಟೋಕೆ ಹೆಲ್ಪ್ ಸಿಗುತ್ತೆ ಅಂತ ಹೇಳಿ ಪಾಕ್ ಪ್ಲಾನ್ ಹಾಕೊಂಡಿದೆ ಅಂತ ಎಕನಾಮಿಕ್ ಟೈಮ್ಸ್ ಇಂಟೆಲಿಜೆನ್ಸ್ ಅಧಿಕಾರಿಗಳ ಮೂಲಗಳನ್ನ ಉಲ್ಲೇಖಿಸಿ ರಿಪೋರ್ಟ್ ಮಾಡಿದೆ. ಸದ್ಯ ಈ ಬರುವ ಚೀನಾದಲ್ಲಿ ಆಶ್ರಯ ಪಡೆದಿದ್ದಾನೆ ಅನ್ನೋ ಮಾಹಿತಿ ಇದೆ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಸೇರಬಹುದು. ಇನ್ನೊಂದ್ ಕಡೆ ಅಮೆರಿಕ ಸೇನೆ ಮತ್ತೆ ಮಿಡಲ್ ಈಸ್ಟ್ ನಲ್ಲಿ ಅಬ್ಬರ ಶುರು ಮಾಡಿದೆ. IS ಉಗ್ರರ ಅಡಗುದಾಣಗಳನ್ನ ಅಟ್ಟಾಡಿಸಿ ಹೊಡೆದಿದ್ದು, ಸಿರಿಯಾದ ಒಳಗಡೆ ಆಪರೇಷನ್ ಹಾಕ್ ಐ ಸ್ಟ್ರೈಕ್
ನಡೆಸಿದೆ. ಇದರ ಭಾಗವಾಗಿ ಮೊದಲ ದಿನವೇ 70ಕ್ಕೂ ಅಧಿಕ ಸ್ಥಳಗಳ ಮೇಲೆ ಶಾಂತಿದೂತ ಟ್ರಂಪ್ ದಾಳಿಗಳಿಗೆ ಬಾಂಬಿಂಗ್ಗೆ ಆದೇಶವನ್ನ ಕೊಟ್ಟಿದ್ದಾರೆ. ಕಳೆದ ವಾರ ನಮ್ಮ 2 ಸೈನಿಕರನ್ನ ಉಗ್ರರು ಹತ್ಯೆ ಮಾಡಿದ್ರು. ಇದಕ್ಕೆ ನಾವು ಈ ತರ ಪ್ರತಿಕಾರ ಹೇಳ್ತಾ ಇದ್ದೀವಿ. ಫೈಟರ್ ಜೆಟ್ಸ್, ಅಟ್ಯಾಕ್ ಹೆಲಿಕಾಪ್ಟರ್ಗಳು, ಆರ್ಟಿಲರಿಗಳನ್ನು ಬಳಸಿಕೊಂಡು ಏರ್ ಮತ್ತು ಗ್ರೌಂಡ್ ಸ್ಟ್ರೈಕ್ಗಳನ್ನು ಮಾಡಿದ್ದೇವೆ. ಐಎಸ್ ಉಗ್ರರ ಫೆಸಿಲಿಟಿ ಮತ್ತು ಶಸ್ತ್ರಾಗಾರದ ಮೇಲೆ 100ಕ್ಕೂ ಅಧಿಕ ಪ್ರಿಸಿಷನ್ ಗೈಡೆಡ್ ವೆಪನ್ಗಳನ್ನು ಯೂಸ್ ಮಾಡಿದ್ದೀವಿ ಅಂತ ಅಮೆರಿಕ ಸೇನೆ ಹೇಳಿದೆ. ಅಲ್ಲದೆ ಈ ಆಪರೇಷನ್ನಲ್ಲಿ ಅಮೆರಿಕದ F-15 ಫೈಟರ್ ಜೆಟ್ಸ್, A-10 ಥಂಡರ್ಬೋಲ್ಟ್ 2 ಏರ್ಕ್ರಾಫ್ಟ್, ಅಪಾಚೆ ಅಟ್ಯಾಕ್ ಹೆಲಿಕಾಪ್ಟರ್ಸ್ ಮತ್ತು F-16 ಫೈಟರ್ ಜೆಟ್ಗಳನ್ನು ಬಳಸಲಾಗಿದೆ. ಈ ಹೊಸ ಆಪರೇಷನ್ ಬಗ್ಗೆ ಅಮೆರಿಕದ ಡಿಫೆನ್ಸ್ ಸೆಕ್ರೆಟರಿ ಪೀಟ್ ಹೆಕ್ಸೆತ್ ಮಾಹಿತಿ ಹಂಚಿಕೊಂಡಿದ್ದಾರೆ. ಇವತ್ತು ನಾವು ನಮ್ಮ ಶತ್ರುಗಳನ್ನ ಬೇಟೆಯಾಡಿ ಹತ್ಯೆ ಮಾಡಿದ್ದೀವಿ. ಇದು ಹೀಗೆ ಮುಂದುವರಿಯುತ್ತೆ. ನೀವು ಅಮೆರಿಕವನ್ನ ಕೆಣಕಿ ಆರಾಮಾಗಿರೋಕೆ ಸಾಧ್ಯನೇ ಇಲ್ಲ. ಭೂಮಿ ಮೇಲೆ ಯಾವುದೇ ಜಾಗದಲ್ಲಿರಿ, ಹುಡುಕಿ ಬೇಟೆಯಾಡಿ ಬಿಸಾಕ್ತೀವಿ ಅಂತ ಹೇಳಿದ್ದಾರೆ. ಟ್ರಂಪ್ ಕೂಡ ಇದಕ್ಕೆ ಬಹಳ ಹರ್ಷ ವ್ಯಕ್ತಪಡಿಸಿದ್ದಾರೆ. ಅಮೆರಿಕನ್ ದೇಶಭಕ್ತರು, ಧೈರ್ಯಶಾಲಿ ಸೈನಿಕರು ಸಿರಿಯಾದಲ್ಲಿ ಆಪರೇಷನ್ ಮಾಡಿದ್ದಾರೆ. ನಮ್ಮ ಸೈನಿಕರನ್ನ ಕ್ರೂರವಾಗಿ ಹತ್ಯೆ ಮಾಡಿರೋದಕ್ಕೆ ಪ್ರತಿಕಾರ ಹೇಳಿದ್ದೇವೆ. ಸಿರಿಯಾದಲ್ಲಿ ಸ್ಟ್ರಾಂಗ್ ಹೋಲ್ಡ್ ಹೊಂದಿರುವ IS ವಿರುದ್ಧ ನಾವು ಪ್ರಬಲವಾದ ದಾಳಿ ಮಾಡ್ತಾ ಇದ್ದೇವೆ. ಸಿರಿಯಾದಿಂದ IS ನಿರ್ನಾಮ ಆದರೆ ಮಾತ್ರ ಆ ದೇಶಕ್ಕೆ ಒಳ್ಳೆಯ ಭವಿಷ್ಯ ಇದೆ. ಸಿರಿಯಾ ಸರ್ಕಾರ ನಮ್ಮ ಸಪೋರ್ಟ್ಗೆ ನಿಂತಿದೆ. ಅಮೆರಿಕನ್ನರ ಮೇಲೆ ದಾಳಿ ಮಾಡೋಕೆ ಧೈರ್ಯ ತೋರೋ ಉಗ್ರಗಾಮಿಗಳನ್ನು ನಾವು ಸುಮ್ಮನೆ ಬಿಡೋದಿಲ್ಲ. ನಮಗೆ ಅಪಾಯ ಒಡ್ಡೋಕೆ ನೋಡಿದ್ರೆ ನೀವು ಹಿಂದೆಂದೂ ಕಂಡಿರದ ರೀತಿಯಲ್ಲಿ ಹೊಡೆತ ಕೊಡ್ತೀವಿ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಸದ್ಯ ಅಮೆರಿಕದ ಸ್ಟ್ರೈಕ್ನಲ್ಲಿ ಎಷ್ಟು ಉಗ್ರರು ಪ್ರಾಣ ಕಳ್ಕೊಂಡಿದ್ದಾರೆ ಅದನ್ನು ಹೇಳಲಿಲ್ಲ. ಆದರೆ ಅಮೆರಿಕದ ಗುಪ್ತಚರ ಮಾಹಿತಿ ಪ್ರಕಾರ ಈಗಲೂ ಸಿರಿಯಾದಲ್ಲಿ 1,500 ಮತ್ತು ಇರಾಕ್ನಲ್ಲಿ 3,000 IS ಉಗ್ರರು ಆಪರೇಟ್ ಆಗ್ತಿದ್ದಾರೆ. ಸೊ ಈಗ ಕ್ಲೀನ್ ಮಾಡ್ತೀವಿ ಅಂತ ಹೊರಟಿದ್ದಾರೆ ಅಮೆರಿಕನ್ಸ್ ಈ ಭಾಗದಲ್ಲಿ. ಏನೋ ದಿಲ್ಲಿ ಉಗ್ರ ದಾಳಿಯ ಬಳಿಕ ಭಾರತ ಏನಾದರೂ ಪಾಕಿಸ್ತಾನಕ್ಕೆ ಒಳಗೊಳಗೆ ಏಟು ಕೊಡ್ತಾ ಇದೆಯಾ ಅಥವಾ ಭಾರತವನ್ನ ಸುಮ್ಮನೆ ಪಾಕ್ ಕೆಣಕ್ತಾ ಇದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಯಾಕಂದರೆ ಸಿಂಧೂ ನೀರಿನ ವಿಚಾರವಾಗಿ ಪಾಕ್ ಪುನಃ ಭಾರತದ ಮೇಲೆ ಸರಣಿ ಆರೋಪ ಶುರು ಮಾಡಿದೆ. ನೀರಿನ ವಿಚಾರದಲ್ಲಿ ಭಾರತ ನಮ್ಮೊಂದಿಗೆ ಸೀರಿಯಸ್ ಆಗಿ ಆಟ ಆಡ್ತಾ ಇದೆ ಅಂತ ಪಾಕಿಸ್ತಾನದ ನೀರಾವರಿ ಇಲಾಖೆ ಗೋಳಾಡಿದೆ. ಪಾಕಿಸ್ತಾನದ ಒಟ್ಟು 2.5 ಕೋಟಿ ಎಕರೆ ಕೃಷಿ ಭೂಮಿ ಕಾಲುವೆಗಳ ಮೇಲೆ ಡಿಪೆಂಡ್ ಆಗಿದೆ. ಈ ಪೈಕಿ ಇದೀಗ ಸುಮಾರು 1.5 ಕೋಟಿ ಎಕರೆ ಕೃಷಿ ಭೂಮಿಗೆ ಕಡಿಮೆ ನೀರು ಪೂರೈಕೆಯಾಗ್ತಾ ಇದೆ. ಕೆಲ ಕಡೆಯಂತೂ ನೀರೇ ಇಲ್ಲ. ಚೆನಾಬ್ ಮತ್ತು ಜೇಲಂ ನದಿ ನೀರನ್ನು ಹಿಡಿದಿಟ್ಟು ಭಾರತದ ಆಡಳಿತ ಸಮಸ್ಯೆ ಕೊಡ್ತಾ ಇದೆ. ಇದು ಬಹಳ ಗಂಭೀರವಾದ ವಿಚಾರ. ಪಾಕಿಸ್ತಾನದ ಬಹುತೇಕ ಕೃಷಿ ಭೂಮಿ ನದಿ ನೀರಿನ ಮೇಲೆ ಡಿಪೆಂಡ್ ಆಗಿದೆ. ಭಾರತ ಬೇಕು ಅಂತಲೇ ತನ್ನ ಹೈಡ್ರೋ ಪವರ್ ಪ್ರಾಜೆಕ್ಟ್ ಬಳಸಿಕೊಂಡು ಒಮ್ಮೊಮ್ಮೆ ನದಿ ನೀರು ಪಾಕಿಸ್ತಾನಕ್ಕೆ ಹರಿಯೋಕೆ ಬಿಡದೆ ತನ್ನ ಬಳಿ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ನಂತರ ಒಮ್ಮೆಲೆ ನೀರನ್ನು ಬಿಡುತ್ತೆ. ಸಮಸ್ಯೆ ಆಗ್ತದೆ ನಮಗೆ. ಪಾಕ್ನ ಕರೌಟ್ ಹೈಡ್ರೋ ಪವರ್ ಪ್ರಾಜೆಕ್ಟ್ನ ವಾಟರ್ ಡೇಟಾದಲ್ಲಿ ಇಲ್ಲಿನ ವಾಟರ್ ಲೆವೆಲ್ನಲ್ಲಿ ಆಗ್ತಿರೋ ಸಡನ್ ಬದಲಾವಣೆಗಳನ್ನು ನೋಡ್ಬೋದು. ಇದನ್ನು ನೋಡಿದ್ರೆ ಸಾಕು, ಭಾರತ ಉದ್ದೇಶಪೂರ್ವಕವಾಗಿ ಪಾಕ್ ಜೊತೆ ನೀರಿನ ಆಟ ಆಡ್ತಿರೋದು ಗೊತ್ತಾಗಿದೆ. ಭಾರತದ ಜೇಲಂ ನದಿ ಪಾಕಿಸ್ತಾನದ ಮಂಗ್ಲಾ ಡ್ಯಾಮ್ ಮೂಲಕ ಹರಿದು ಪಂಜಾಬ್ನಲ್ಲಿರೋ ಅಗಾಧ ಕೃಷಿ ಭೂಮಿಗಳಿಗೆ ನೀರು ಕೊಡುತ್ತೆ. ಚೆನಾಬ್ ನದಿ ನೀರು ಪಾಕ್ನ ಮಾರಲಾ ಅನ್ನೋ ಬ್ಯಾರೇಜ್ ಮೂಲಕ ಹರಿದು ಮತ್ತೊಂದಷ್ಟು ಕೃಷಿ ಚಟುವಟಿಕೆಗಳಿಗೆ ಸಹಾಯ ಆಗುತ್ತೆ. ಆದರೆ ಭಾರತ ಇದನ್ನು ಕಂಟ್ರೋಲ್ ಮಾಡಿ ಸಮಸ್ಯೆ ಕೊಡ್ತಾ ಇದೆ. ಇತ್ತೀಚೆಗಷ್ಟೇ ಇಲ್ಲಿ ಪ್ರವಾಹ ಆದಾಗ ಭಾರತ ನಮಗೆ ಹೇಳದೆ ಕೇಳದೆ ಏಕಾಏಕಿ ನೀರು ಬಿಟ್ಟು ತೊಂದರೆ ಕೊಟ್ಟಿತ್ತು. ಈಗ ಅದನ್ನು ರಿಪೀಟ್ ಮಾಡಿದೆ ಅಂತ ಆರೋಪಿಸಿದ್ದಾರೆ ಪಾಕಿಗಳು. ಜೊತೆಗೆ ಪಾಕ್ ವಿದೇಶಾಂಗ ವ್ಯವಹಾರಗಳ ಕಚೇರಿ ಕುರಿತು ಭಾರತಕ್ಕೆ ಲೆಟರ್ ಬರೆದು ಕ್ಲಾರಿಫಿಕೇಶನ್ ಕೊಡಿ ಅಂತಲೂ ಕೇಳಿದೆ. ಏನೋ ಭಾರತದ ಬಾರ್ಡರ್ಗಳು ಹೊಗೆಯಾಡ್ತಿರೋ ಹೊತ್ತಲ್ಲಿ ಭಾರತೀಯ ಸೇನೆ ಮತ್ತೊಂದು ದೊಡ್ಡ ಹೆಜ್ಜೆ ಇಡ್ತಾ ಇದೆ. ಭಾರತೀಯ ಸೇನೆಗೆ ಹೊಸದಾಗಿ 850 ಕಾಮಿಕ್ಯಾಜೆ ಡ್ರೋನ್ಗಳನ್ನ ತನ್ನನ್ನು ತಾನು ಸ್ಫೋಟಿಸಿಕೊಂಡು ಶತ್ರುವನ್ನ ಹೊಡೆದುಹಾಕೋ ಡ್ರೋನ್ಗಳನ್ನ ಪರ್ಚೇಸ್ ಮಾಡೋಕೆ ಸೇನೆ ಮುಂದಾಗಿದೆ. ಇದಕ್ಕಾಗಿ ಸುಮಾರು 2,000 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಈ ಡ್ರೋನ್ಗಳ ಜೊತೆಗೆ ಲಾಂಚರ್ ಗಳನ್ನ ಕೂಡ ಸ್ಥಳೀಯ ಉತ್ಪಾದಕರಿಂದ ಖರೀದಿ ಮಾಡೋಕೆ ಆರ್ಮಿ ಪ್ಲಾನ್ ಹಾಕೊಂಡಿದೆ. ಈ ಸಂಬಂಧ ಇಂಡಿಯನ್ ಆರ್ಮಿ ಸರ್ಕಾರದ ಮುಂದೆ ಪ್ರಸ್ತಾವ ಇಟ್ಟಿದೆ. ಅದರಂತೆ ಈ ತಿಂಗಳ ಕೊನೆಯ ವಾರದಲ್ಲಿ ನಡೆಯಲಿರೋ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ನ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಇದಕ್ಕೆ ಅಪ್ರೂವಲ್ ಸಿಗೋ ಚಾನ್ಸಸ್ ಇದೆ. ರಕ್ಷಣಾ ಮೂಲಗಳನ್ನ ಉಲ್ಲೇಖಿಸಿ ಮಾಹಿತಿ ಸಿಗ್ತಾ ಇದೆ. ಈಗ ಆಲ್ರೆಡಿ ಸೇನೆ ಹೆಚ್ಚಿನ ಪ್ರಮಾಣದ ಕಾಮಿಕಾಜೆ ಡ್ರೋನ್ ಗಳನ್ನ ಬಳಕೆ ಮಾಡ್ತಾ ಇದ್ದು ಫ್ಯೂಚರ್ ನಲ್ಲಿ 30,000 ಡ್ರೋನ್ ಗಳನ್ನ ಸೇನೆಗೆ ಸೇರಿಸಿಕೊಳ್ಳೋಕೆ ಪ್ಲಾನ್ ಇದೆ. ಏರ್ ಫೋರ್ಸ್, ನೇವಿ ಅಲ್ಲ, ಬರೀ ಸೇನೆಯ 30,000 ಡ್ರೋನ್ ಗಳನ್ನ ಖರೀದಿ ಮಾಡ್ತಿದೆ. ಸೊ ಪ್ರತಿ ಬೆಟಾಲಿಯನ್ಗೆ ಹೋರಾಡೋಕೆ ನೆರವಾಗೋಕೆ ಅಶ್ನಿ ದಳದ ಹೆಸರಲ್ಲಿ ಒಂದೊಂದು ಚಿಕ್ಕ ಡ್ರೋನ್ ಯೂನಿಟ್ ಸೇರ್ಪಡೆ ಮಾಡಿಕೊಳ್ಳಲಾಗ್ತಿದೆ. ಇದರ ಭಾಗವಾಗಿ ಈಗ 2,000 ಕಾಮಿಕಾಜೆ ಡ್ರೋನ್ಗಳ ಮೇಲೆ ಸೇನೆ ಕಣ್ಣಿಟ್ಟಿದೆ. ಏನೋ ಭಾರತ ಮತ್ತು ನೆದರ್ಲ್ಯಾಂಡ್ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. 2 ರಾಷ್ಟ್ರಗಳು ಸೇರಿ ಜಂಟಿ ವ್ಯಾಪಾರ ಮತ್ತು ಹೂಡಿಕೆಗಾಗಿ ಕಮಿಟಿ ರಚಿಸೋಕೆ ಒಪ್ಪಿಗೆ ಸೂಚಿಸಿದ್ದಾರೆ. 2 ರಾಷ್ಟ್ರಗಳ ನಡುವೆ ವ್ಯಾಪಾರ ಕ್ಷೇತ್ರದಲ್ಲಿನ ಸಹಕಾರ ವೃದ್ಧಿಗೆ ಈ ಒಪ್ಪಂದಕ್ಕೆ ನಾವು ಸೈನ್ ಹಾಕಿದೀವಿ ಅಂತ ನೆದರ್ಲ್ಯಾಂಡ್ ಫಾರಿನ್ ಮಿನಿಸ್ಟರ್ ಡೇವಿಡ್ ವ್ಯಾನ್ ವೀಲ್ ಹೇಳಿದ್ದಾರೆ. ಈ ಡೇವಿಡ್ ವ್ಯಾನ್ ಮತ್ತವರ ನಿಯೋಗ ಡಿಸೆಂಬರ್ 17ರಿಂದ ಭಾರತದಲ್ಲಿ 3 ದಿನಗಳ ಕಾಲ ಪ್ರವಾಸ ಇಟ್ಕೊಂಡಿತ್ತು. ಈ ಹೊತ್ತಲ್ಲಿ ಡೀಲ್ ಫೈನಲ್ ಆಗಿದೆ.
ಇನ್ನು ಡೇವಿಡ್ ಈ ಭೇಟಿಯಲ್ಲಿ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಜೊತೆಗೂ ಕೂಡ ಎರಡು ರಾಷ್ಟ್ರಗಳ ಸಂಬಂಧವನ್ನ ಚೆನ್ನಾಗಿ ಮಾಡುವ ಬಗ್ಗೆ ಮಾತಾಡಿದ್ದಾರೆ. ನಂತರ ಡಿಸೆಂಬರ್ 19ಕ್ಕೆ ಡೇವಿಡ್ ಅಂಡ್ ಟೀಮ್ ನೆದರ್ಲ್ಯಾಂಡ್ಗೆ ವಾಪಸ್ ಆಗಿದೆ. ನೆದರ್ಲ್ಯಾಂಡ್ ಭಾರತದ 11ನೇ ಅತಿ ದೊಡ್ಡ ವ್ಯಾಪಾರಿ ಪಾಲುದಾರ. $27 ಬಿಲಿಯನ್ ನ ವ್ಯಾಪಾರ ಇದೆ. ಇದರಲ್ಲಿ ನಾವು ನೆದರ್ಲ್ಯಾಂಡ್ಗೆ $22 ಬಿಲಿಯನ್ ಮೊತ್ತದ ರಫ್ತು ಮಾಡ್ತೀವಿ. ಅವರಿಂದ $4.97 ಬಿಲಿಯನ್ ತರಿಸ್ಕೊಳ್ತೀವಿ ವಸ್ತುಗಳನ್ನ. ನಾವು ಅವರಿಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಟೆಲಿಕಾಂ ಇನ್ಸ್ಟ್ರೂಮೆಂಟ್ಸ್, ಫಾರ್ಮಾಸ್ಯೂಟಿಕಲ್ಸ್, ಆರ್ಗ್ಯಾನಿಕ್ ಕೆಮಿಕಲ್ಸ್, ಟೆಕ್ಸ್ಟೈಲ್ಸ್ ಹಾಗೆ ಐರನ್ ಅಂಡ್ ಸ್ಟೀಲ್ ಪ್ರಾಡಕ್ಟ್ಸ್ ಕಳಿಸ್ತೀವಿ. ಅವರು ನಮಗೆ ಮಷಿನರಿ, ಮಿನರಲ್ ಫ್ಯೂಲ್, ಕೆಮಿಕಲ್ ಪ್ರಾಡಕ್ಟ್ಸ್ ಮತ್ತು ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್ ನ ಕಳಿಸ್ತಾರೆ. ಇನ್ನು ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮೇಲೆ ಮುನೀರನ ಸೇನೆ ಮತ್ತಷ್ಟು ದಾಳಿ ಮಾಡಿದೆ. ಇನ್ನಷ್ಟು ಶಿಕ್ಷೆ, ಇನ್ನಷ್ಟು ಪನಿಷ್ಮೆಂಟ್ ಅಂತ ಘೋಷಣೆ ಮಾಡಿದ್ದಾರೆ. ಇಮ್ರಾನ್ ಖಾನ್ ಮತ್ತು ಅವರ ಪತ್ನಿ ಬುಷ್ರಾ ಬೀಬಿ ಮೇಲೆ ಭ್ರಷ್ಟಾಚಾರ ಆರೋಪದಲ್ಲಿ 17 ವರ್ಷಗಳ ಜೈಲು ಶಿಕ್ಷೆಯನ್ನ ಹೊಸದಾಗಿ ಘೋಷಿಸಲಾಗಿದೆ. 2021ರಲ್ಲಿ ಸೌದಿ ಅರೇಬಿಯಾ ಸರ್ಕಾರದಿಂದ ಪಡೆದ ಗಿಫ್ಟ್ ಗಳನ್ನ ಇವರು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ, ಅದರಲ್ಲಿ ಅಕ್ರಮ ಆಗಿದೆ ಅಂತ ಈ ಶಿಕ್ಷೆ ಕೊಡಲಾಗಿದೆ. ಜೊತೆಗೆ ಇಬ್ಬರಿಗೂ ತರ 16.4 ಮಿಲಿಯನ್ ಪಾಕಿಸ್ತಾನಿ ರೂಪಾಯಿ ದಂಡ ಹಾಕಲಾಗಿದೆ. ಮುನೀರನ ಕುರ್ಚಿ ಇನ್ನಷ್ಟು ಗಟ್ಟಿಯಾಗಿದೆ. ಆ ಮೂಲಕ ಇಮ್ರಾನ್ ಖಾನ್ ಜೀವನ ಪರ್ಯಂತ ಕೊಳಿಬೇಕು ಜೈಲಲ್ಲಿ, ಆ ರೀತಿ ನೋಡ್ಕೊಳ್ತಾ ಇದ್ದಾರೆ. ಇನ್ನು ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾದಲ್ಲಿ ಪುನಃ ಟಿಟಿಪಿಗಳು ದಾಳಿ ಮಾಡಿದ್ದಾರೆ. ನಾರ್ತ್ ವಜೀರಿಸ್ತಾನ್ ಜಿಲ್ಲೆಯಲ್ಲಿರೋ ಸೆಕ್ಯೂರಿಟಿ ಫೋರ್ಸಸ್ ಕ್ಯಾಂಪ್ ಮೇಲೆ ದಾಳಿಯಾಗಿದೆ. ಈ ವೇಳೆ ಸೈನಿಕರು ಮತ್ತು ಟಿಟಿಪಿ ಬಂಡುಕೋರರ ನಡುವಿನ ಗುಂಡಿನ ಚಕಮಕಿ ಜೋರಾಯಿತು. ಇದರಲ್ಲಿ 4 ಪಾಕ್ ಸೈನಿಕರು ಮತ್ತು 4 ಟಿಟಿಪಿ ಬಂಡುಕೋರರು ಮೃತಪಟ್ಟಿದ್ದಾರೆ. ಟಿಟಿಪಿಗಳು ಸ್ಫೋಟಕ ತುಂಬಿದ ವಾಹನವನ್ನ ಕ್ಯಾಂಪ್ಗೆ ಗುದ್ದಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ಭದ್ರತಾ ಪಡೆಗಳು ಕೂಡಲೇ ರೆಸ್ಪಾಂಡ್ ಮಾಡಿ ಕ್ಯಾಂಪ್ ಒಳಗೆ ಹೋಗೋಕೆ ಬಿಟ್ಟಿಲ್ಲ. ಆಗ ಕ್ಯಾಂಪ್ ಹೊರಗಿನ ವಾಲ್ ನಲ್ಲಿ ವಾಹನ ಸ್ಫೋಟಗೊಂಡು ಇದರಿಂದ ಹತ್ತಿರದಲ್ಲಿರುವ ಮನೆಗಳು ಮತ್ತು ಮಸೀದಿಗೆ ಡ್ಯಾಮೇಜ್ ಆಗಿದೆ. ಮಕ್ಕಳು, ಮಹಿಳೆಯರು ಸೇರಿ 15ಕ್ಕೂ ಅಧಿಕ ನಾಗರಿಕರು ಗಾಯಗೊಂಡಿದ್ದಾರೆ. ಈ ಘಟನೆ ಆಗ್ತಿದ್ದ ಹಾಗೆ ಮತ್ತೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಕಿತ್ತಾಡ್ಕೊಂಡಿದ್ದಾರೆ. ಅಫ್ಘಾನ್ನ ಹಿರಿಯ ರಾಜತಾಂತ್ರಿಕರಿಗೆ ಪಾಕಿಸ್ತಾನ ಸಮನ್ಸ್ ಕೊಟ್ಟಿದೆ. ನಿಮ್ ಕಡೆನೇ ಆಗ್ತಿರೋದು, ನೀವೇ ಇದಕ್ಕೆಲ್ಲ ಕುಮ್ಮ ಕೊಡ್ತಿರೋದು ಅಂತ ಹೇಳಿ. ಏನೋ ಗಾಜಾದಲ್ಲಿ ಶಾಂತಿ ಮರುಸ್ಥಾಪಿಸುವ ವಿಚಾರವಾಗಿ ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಗಾಜಾದಲ್ಲಿ ಶಾಂತಿ ಸ್ಥಾಪಿಸೋಕೆ ಪಾಕಿಸ್ತಾನ ತನ್ನ ಸೇನೆಯನ್ನ ಅಲ್ಲಿಗೆ ಕಳಿಸ್ಕೊಡೋಕೆ ಒಪ್ಪಿಗೆ ಕೊಟ್ಟಿದ್ಯಾ ಅಂತ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು. ಇದಕ್ಕೆ ರೂಬಿಯೋ ರಿಯಾಕ್ಟ್ ಮಾಡಿ, ನಾವು ಪ್ರಸ್ತಾಪಿಸಿರೋ ಗಾಜಾ ಸ್ಟೆಬಿಲೈಸೇಷನ್ ಫೋರ್ಸ್ಗೆ ಜಾಯಿನ್ ಆಗೋಕೆ ಪಾಕಿಸ್ತಾನ ಆಸಕ್ತಿ ತೋರಿಸಿದೆ. ಇದಕ್ಕೆ ನಾವು ಪಾಕಿಸ್ತಾನಕ್ಕೆ ಕೃತಜ್ಞತೆ ತಿಳಿಸ್ತೀವಿ. ಆದ್ರೆ ನಾವು ಈ ಬಗ್ಗೆ ಪಾಕಿಸ್ತಾನದ ಹತ್ತಿರ ಅಧಿಕೃತವಾಗಿ ಕೇಳುವಿಲ್ಲ, ಅವರು ಅಧಿಕೃತವಾಗಿ ಒಪ್ಪಿಗೆ ಕೊಟ್ಟು ಇಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಅಮೆರಿಕದ ಕುಖ್ಯಾತ ಲೈಂಗಿಕ ಹಗರಣ ಎಪ್ಸ್ಟೀನ್ ಫೈಲ್ಸ್ ನಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಎಪ್ಸ್ಟೀನ್ ವಿರುದ್ಧದ ತನಿಖಾ ದಾಖಲೆಗಳನ್ನ ಅಮೆರಿಕದ ಜಸ್ಟಿಸ್ ಡಿಪಾರ್ಟ್ಮೆಂಟ್ ರಿಲೀಸ್ ಮಾಡಿದೆ. ಅದರಲ್ಲಿ ಅನೇಕ ದಾಖಲೆಗಳು ಸೂಕ್ಷ್ಮವಾಗಿದ್ದು ಅವುಗಳನ್ನ ಬ್ಲಾಕ್ ಇಂಕ್ ನಿಂದ ಮುಚ್ಚಲಾಗಿದೆ. ಸೆನ್ಸಾರ್ಡ್ ಇಮೇಜಸ್ ನ ಹಾಕಿದ್ದಾರೆ. ಇದರಲ್ಲಿ ಎಪ್ಸ್ಟೀನ್ ಸೋಷಿಯಲ್ ಸರ್ಕಲ್ ಅನ್ನ ತೋರಿಸೋ ಫೋಟೋಗಳಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್, ಅಮೆರಿಕದ ಖ್ಯಾತ ಸೆಲೆಬ್ಸ್ ಆಗಿರೋ ಮಿಕ್ ಜಾಗರ್ ಮತ್ತು ಮೈಕೆಲ್ ಜಾಕ್ಸನ್, ಜೆಫ್ರಿ ಜೊತೆ ಇರೋ ಮತ್ತು ಬೇರೆ ಬೇರೆ ಯುವತಿಯರೊಂದಿಗಿರೋ ಫೋಟೋಸ್ ಇದರಲ್ಲಿದ್ದಾವೆ. ಕ್ಲಿಂಟನ್ ಮಲ್ಕೊಂಡಿರೋದು ನೀರಿನಲ್ಲಿ, ಹಾಟ್ ಟಬ್ನಲ್ಲಿ ರಿಲ್ಯಾಕ್ಸ್ ಆಗ್ತಿರೋದು, ಸ್ವಿಮ್ ಮಾಡ್ತಿರೋದೆಲ್ಲ ಕಂಡು ಬಂದಿದೆ. ಜೊತೆಗೆ ಬಿಲ್ ಗೇಟ್ಸ್ ಮತ್ತು ಕ್ಲಿಂಟನ್ ಹಾಗೂ ಇತರ ಈ VVIPಗಳೊಂದಿಗೆ ಸುಮಾರು ಬೇರೆ ಬೇರೆ ಮಹಿಳೆಯರು ಕೂಡ ಇರೋದು, ಕೆಲವೊಂದ್ಸಲಿ ತುಂಡುಡುಗೆಗಳಲ್ಲೂ ಕೂಡ ಇರೋದು, ಅದರಲ್ಲಿ ಕೆಲವೊಂದು ಭಾಗವನ್ನ ಬ್ಲ್ಯಾಕ್ ಇಂಕ್ ನಲ್ಲಿ ಮುಚ್ಚಿ ಕವರ್ ಮಾಡಿರೋದು ಈ ಸೆನ್ಸಾರ್ಡ್ ಫೋಟೋಗಳಲ್ಲಿ ನೋಟಿಸ್ ಮಾಡಬಹುದು. ಇನ್ನು ಕಳೆದ 3.5 ವರ್ಷಗಳಿಂದ ನಡೀತಾ ಇರೋ ರಷ್ಯಾ ಯುಕ್ರೇನ್ ಕದನ ಈಗ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ರಷ್ಯಾ ದಾಳಿಯನ್ನ ಸ್ಟಾಪ್ ಮಾಡದೆ ಹೋದ್ರೆ ಮುಂದೆ ರಷ್ಯಾ ಪೋಲೆಂಡ್ ಅನ್ನ ಟಾರ್ಗೆಟ್ ಮಾಡಬಹುದು. ಹೀಗಾಗಿ ನಮ್ಮ ಮಿತ್ರ ಪಡೆಗಳೆಲ್ಲ ಒಗ್ಗಟ್ಟಾಗಿರಬೇಕು, ಅದರಲ್ಲೂ ಯುಕ್ರೇನ್ ಪೋಲೆಂಡ್ ಒಗ್ಗಟ್ಟಾಗಿರೋದು ಅಗತ್ಯ ಅಂತ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಹೇಳಿದ್ದಾರೆ. ಪೋಲೆಂಡ್ಗೆ ಭೇಟಿ ಕೊಟ್ಟು ಅಲ್ಲಿನ ಅಧ್ಯಕ್ಷ ಕಾರೋಲ್ ನವರೋಕಿಯೊಂದಿಗೆ ಮಾತುಕತೆ ನಡೆಸಿದರು. ಆ ಮಾತುಕತೆ ಬಳಿಕ ಈ ರೀತಿ ಜಾಯಿಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ರಷ್ಯಾ ಯುಕ್ರೇನ್ ಮೇಲೆ ಶುಕ್ರವಾರ ತಡರಾತ್ರಿ ಮಿಸೈಲ್ಗಳ ಮೂಲಕ ದೊಡ್ಡ ದಾಳಿ ಮಾಡಿದೆ. ಪರಿಣಾಮ 7 ಜನ ಮೃತಪಟ್ಟಿದ್ದಾರೆ, 15 ಜನ ಗಾಯಗೊಂಡಿದ್ದಾರೆ. ಯುಕ್ರೇನ್ನ ಒಡೆಸಾ ರೀಜನ್ನಲ್ಲಿ ಈ ದಾಳಿಯಾಗಿದೆ. ರಷ್ಯಾದ ಹಡಗುಗಳ ಮೇಲೆ ಯುಕ್ರೇನ್ ದಾಳಿ ಮಾಡಿದ ಬೆನ್ನಲ್ಲೇ ಈ ಪ್ರತಿ ದಾಳಿಯಾಗಿದೆ. ಇನ್ನೊಂದು ಕಡೆ ಮುಂದಿನ ವರ್ಷ ಅಂತ್ಯದಲ್ಲಿ ನಡೆಯಲಿರುವ ಅಮೆರಿಕದ ಮಿಡ್ ಟರ್ಮ್ ಎಲೆಕ್ಷನ್ ಬಗ್ಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಚುನಾವಣೆಯಲ್ಲಿ ಯುರೋಪ್ ರಾಷ್ಟ್ರಗಳ ಪರ ಒಲವು ಹೊಂದಿರೋ ನಾಯಕರು ಜಯಗಳಿಸಬೇಕು ಅಂತ ಯುರೋಪಿಯನ್ ನಾಯಕರು ಬಯಸ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಮೂಲಕ ಯುರೋಪಿಯನ್ ರಾಷ್ಟ್ರಗಳೊಂದಿಗೆ ಅಮೆರಿಕ ಸಂಬಂಧ ಗಟ್ಟಿಯಾಗಿಸೋಕೆ ಟ್ರಂಪ್ ಮೇಲೆ ಒತ್ತಡ ಸೃಷ್ಟಿಯಾಗಬಹುದು ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅಂತ ಪುಟಿನ್ ಹೇಳಿದ್ದಾರೆ. ಅಂದರೆ ಈಗ ಟ್ರಂಪ್ ಯುರೋಪಿಯನ್ ರಾಷ್ಟ್ರಗಳನ್ನ ಲೆಕ್ಕಕ್ಕೆ ತಗೊಳ್ಳದೆ ಯುಕ್ರೇನ್ ಶಾಂತಿ ಒಪ್ಪಂದಕ್ಕೆ ಮುಂದಾಗ್ತಿದ್ದಾರೆ. ಹೀಗಾಗಿ ಅಮೆರಿಕ ನಮ್ಮ ಮಾತನ್ನ ಕೇಳಬೇಕು, ಎಲ್ಲ ವಿಚಾರದಲ್ಲೂ ಕ್ಲೋಸ್ ಆಗಿರಬೇಕು ಅನ್ನೋದು ಯುರೋಪಿಯನ್ ನಾಯಕರ ಲೆಕ್ಕಾಚಾರ ಅನ್ನೋ ಅರ್ಥದಲ್ಲಿ ಪುಟಿನ್ ಮಾತನಾಡಿದ್ದಾರೆ. ಏನೋ ತೈವಾನ್ನ ಪೂರ್ವ ಕರಾವಳಿ ಭಾಗದಲ್ಲಿರೋ ಹಾಲಿಯನ್ ನಗರದಲ್ಲಿ 5.1 ತೀವ್ರತೆಯ ಭೂಕಂಪ ದಾಖಲಾಗಿದೆ. ಭೂಮಿಯಿಂದ ಸುಮಾರು 31.6 ಕಿಲೋಮೀಟರ್ ಆಳದಲ್ಲಿ ಭೂಕಂಪನದ ಕೇಂದ್ರ ಬಿಂದು ಪತ್ತೆಯಾಗಿದೆ. ಈ ಭೂಕಂಪನಕ್ಕೆ ತೈವಾನ್ ರಾಜಧಾನಿ ತೈಪೇನಲ್ಲಿರೋ ಬಿಲ್ಡಿಂಗ್ಗಳು ಶೇಕ್ ಆಗಿವೆ. ಯಾವುದೇ ಸಾವು ನೋವು ಹಾನಿಯಾಗಿರೋದು ಇನ್ನೂ ಕೂಡ ರಿಪೋರ್ಟ್ ಆಗಿಲ್ಲ.
ಇನ್ನು ಇದೇ ತೈವಾನ್ನ ರಾಜಧಾನಿ ತೈಪೇನಲ್ಲಿ ದಾಳಿಯಾಗಿದೆ. ಮಾಸ್ಕ್ ಮತ್ತು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಂಡು ಬಂದ ವ್ಯಕ್ತಿ ಜನರ ಮೇಲೆ ಮಾರಕಾಸ್ತ್ರ ಬಳಸಿ ಪೆಟ್ರೋಲ್ ಸ್ಫೋಟಕ ಬಳಸಿ ದಾಳಿ ಮಾಡಿದ್ದಾನೆ. ಕನಿಷ್ಠ 3 ಮೃತಪಟ್ಟಿದ್ದಾರೆ, 5 ಗಾಯಗೊಂಡಿದ್ದಾರೆ. ದಾಳಿ ಮಾಡಿದ ವ್ಯಕ್ತಿಯನ್ನು ಪೊಲೀಸರು ಹಿಡಿಯೋಕೆ ಹೋದಾಗ ದಾಳಿಕೋರ ಕಟ್ಟಡದ ಮೇಲಿಂದ ಬಿದ್ದು ಪ್ರಾಣ ಕಳ್ಕೊಂಡಿದ್ದಾನೆ. ಅಲ್ಲಿನ ತೈಪೆ ರೈಲ್ವೆ ಸ್ಟೇಷನ್ ಬಳಿ ಘಟನೆಯಾಗಿದೆ. ಯಾರು ಯಾಕೆ ಹಿಂಗೆ ಮಾಡಿಬಿಟ್ಟ ಪೊಲೀಸರು ಚೆಕ್ ಮಾಡ್ತಿದ್ದಾರೆ. ಭಾರತ ಸೌತ್ ಆಫ್ರಿಕಾ ನಡುವೆ ಅಹಮದಾಬಾದ್ನಲ್ಲಿ ನಡೆದ 5ನೇ ಹಾಗೂ ಅಂತಿಮ T20 ಪಂದ್ಯದ ವೇಳೆ ಭಾರತದ ಖ್ಯಾತ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಮಾಡಿದ ಕೆಲಸ ಭಾರಿ ಪ್ರಶಂಸೆಗೆ ಕಾರಣ ಆಗ್ತಾ ಇದೆ. ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಮಾಡುವಾಗ ಸಿಕ್ಸರ್ ಹೊಡೆದಾಗ ಬೌಂಡ್ರಿ ಲೈನ್ ಬಳಿ ಕ್ಯಾಮರಾಮನ್ ಇದ್ರು. ಅವ್ರಿಗೆ ಹೋಗಿ ಬಿತ್ತು ಚೆಂಡು, ನೋವಾಯ್ತು ಅವರಿಗೆ. ಹೀಗಾಗಿ ನಂತರ ಕ್ಯಾಮರಾಮನ್ ಹತ್ರ ಹೋಗಿ ತಬ್ಕೊಂಡು ಕ್ಷಮೆಯಾಚನೆ ಮಾಡಿದ್ರು. ನೋವಾಯ್ತಾ ಅಂತ ಕೇಳಿದ್ರು. ಹಾಗೆ ಅವರ ಗಾಯಕ್ಕೆ ಇವರು ಟ್ರೀಟ್ಮೆಂಟ್ ಕೊಟ್ಟಿರೋ ವಿಡಿಯೋ ಕೂಡ ವೈರಲ್ ಆಗಿದೆ. ಈ ಪಂದ್ಯದಲ್ಲಿ ಟಾಸ್ ಸೋತ ದಕ್ಷಿಣ ಆಫ್ರಿಕಾ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 231 ರನ್ ಗಳಿಸಿತು. ಭಾರತ ಪರ ತಿಲಕ್ ವರ್ಮಾ 42 ಎಸೆತಗಳಲ್ಲಿ 73 ರನ್ ಚಚ್ಚಿದ್ರು. ಹಾರ್ದಿಕ್ ಪಾಂಡ್ಯ 25 ಬಾಲ್ನಲ್ಲಿ 63 ರನ್ ಚಚ್ಚಿದ್ರು. ಇನ್ನು ಗುರಿ ಬೆನ್ನತ್ತಿದ ಹರಿಣಗಳು 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 201 ರನ್ ಮಾತ್ರ ಗಳಿಸಿದ್ರು. ಈ ಮೂಲಕ ಭಾರತ 30 ರನ್ಗಳಿಂದ ಗೆದ್ದು 3-1 ಅಂತರದಲ್ಲಿ T20 ಸರಣಿಯನ್ನ ಗೆಲ್ತು. ಈ ಮ್ಯಾಚ್ನಲ್ಲಿ ಅದ್ಭುತ ಆಟ ಆಡಿದ ಹಾರ್ದಿಕ್ ಪಾಂಡ್ಯ ಪ್ಲೇಯರ್ ಆಫ್ ದಿ ಮ್ಯಾಚ್ ಹಾಗೂ ಸರಣಿಯುದ್ದಕ್ಕೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಪ್ಲೇಯರ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನ ಪಡ್ಕೊಂಡ್ರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ಆಗ್ಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಸೇರಬಹುದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡಬಹುದು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ನಮಸ್ಕಾರ.